ಮಠದ ಶ್ರೀಗಳಿಂದ ಸ್ಫೋಟಕ ಭವಿಷ್ಯ ಮತ್ತೆ ಸಂಚಲನವನ್ನ ಮೂಡಿಸ್ತಾ ಇದೆ. ಡಿಸೆಂಬರ್ ನಂತರ ಸಾವು ನೋವು ಜಾಸ್ತಿ ಆಗುತ್ತದೆ. ಅಂಬಲಿಯು ಹಳಸೀತು, ಕಂಬಳಿಯು ಹಾಸೀತು, ಕೈಲಾಸದಲ್ಲಿ ಕೈ ಪೂಜೆ ಮಾಡುತ್ತೆ. ಕೋಡಿಮಠದ ಶ್ರೀಗಳಿಂದ ಸ್ಫೋಟಕ ಭವಿಷ್ಯ. ಡಿಸೆಂಬರ್ ನಂತರ ಸಾವು ನೋವು ಜಾಸ್ತಿ ಆಗುತ್ತದೆ. ಅಂಬಲಿಯು ಹಳಸೀತು, ಕಂಬಳಿಯು ಹಾಸೀತು, ಕೈಲಾಸದಲ್ಲಿ ಕೈ ಪೂಜೆ ಮಾಡುತ್ತೆ. ಹಕ್ಕಾಬುಕ್ಕರು ವಿಜಯನಗರ ಸಾಮ್ರಾಜ್ಯ ಉಳಿಸಿದರು. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಾಮ್ರಾಜ್ಯ ಉಳಿಸಿದ್ರು. ಈ ಕುರುಬ ಸಮಾಜದವರು ಪ್ರಕೃತಿಯಲ್ಲಿ ಭವಿಷ್ಯ ಕಂಡವರು ಅಂದ್ರೆ ಸಿದ್ದರಾಮಯ್ಯನವರು ಪರವಾಗಿ ಹೇಳ್ತಾ ಇದ್ರು. ಕೋಡಿ ಶ್ರೀಗಳಿಂದ ಸ್ಫೋಟಕ ಭವಿಷ್ಯವೊಂದು ಸಂಚಲನವನ್ನು ಮೂಡಿಸ್ತಾ ಇದೆ. ಗೋಜಲಾಗೇ ಇರುತ್ತೆ ಇವರು ಭವಿಷ್ಯ. ಡಿಸೆಂಬರ್ ತಿಂಗಳ ನಂತರ ಸಾವು ನೋವು ಜಾಸ್ತಿ ಆಗುತ್ತೆ. ಜನವರಿ ಬರುತ್ತೆ ಅಂತ ಹೇಳ್ತಿಲ್ಲ ಇವರು, ಸಾವು ನೋವು ಜಾಸ್ತಿ ಆಗುತ್ತೆ ಅಂತ. ಅಂಬಲಿಯು ಅಳಸೀತು, ಕಂಬಲಿಯು ಹಾಸೀತು, ಕೈಲಾಸದಲ್ಲಿ ಕೈ ಪೂಜೆ ಮಾಡುತ್ತೆ. ಹಕ್ಕಾಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಉಳಿಸಿದ್ರು. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಾಮ್ರಾಜ್ಯವನ್ನು ಉಳಿಸಿದ್ರು. ಕುರುಬರು ಪ್ರಕೃತಿಯಲ್ಲಿ ಭವಿಷ್ಯ ಕಂಡವರು ಅಂತ ಹೇಳಿ ಕೋಡಿಮಠದ ಶ್ರೀಗಳು ಈ ಹಿಂದೆ 2026ರಲ್ಲಿ ಜಗತ್ತೇ ಮುಳುಗೋಗುತ್ತೆ ಅಂತ ಹೇಳಿ ಭವಿಷ್ಯ ಹೇಳಿದ್ರು. ಅದಕ್ಕೂ ಮುಂಚಿತವಾಗಿ DK ಶಿವಕುಮಾರ್ ಅವರಿಗೆ ಸ್ಥಾನ ಸಿಗಬಹುದು. ಹಾಲು ಮತದ ಅಂದ್ರೆ CM DK ಶಿವಕುಮಾರ್ ಅವರಿಗೆ ಸ್ಥಾನ ಸಿಗುತ್ತೆ, ಆದ್ರೆ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಬೇಕು. ಅಂದ್ರೆ ಸಿದ್ದರಾಮಯ್ಯರ ಸ್ಥಾನ ಭದ್ರ ಅಂತ ಹೇಳಿ ಹೇಳಿದ್ರು ಕೋಡಿಮಠದ ಶ್ರೀಗಳು. ಅದಕ್ಕೆ ಅವರು ಈ ಹೇಳಿಕೆಯಲ್ಲೂ ಕೂಡ ಹಂಗೆ ಹೇಳಿದ್ದಾರೆ. ಕುರುಬರು ಅದು ಸಿದ್ದರಾಮಯ್ಯನವರು ಕುರುಬ ಸಮುದಾಯದವರು ಪ್ರಕೃತಿಯಲ್ಲಿ ಭವಿಷ್ಯ ಕಂಡವರು. ಅದು ನೀವು ಹೆಂಗ್ ಬೇಕಾದ್ರೆ ವ್ಯಾಖ್ಯಾನಿಸ್ಕೋಬಹುದು. ರಾಜಕೀಯ ಪ್ರಕೃತಿ ಅಥವಾ ಸಾಮಾಜಿಕ ಪ್ರಕೃತಿ. ರಾಜಕೀಯ ಪ್ರಕೃತಿಯಲ್ಲಿ ಭವಿಷ್ಯ ಕಂಡವರು ಸಿದ್ದರಾಮಯ್ಯನವರು. ಅವರ ಸ್ಥಾನ ಸುಭದ್ರ, ಅದನ್ನ ಕಬಳಿಸೋದಕ್ಕೆ ಸಾಧ್ಯ ಇಲ್ಲ. ಹಕ್ಕಾಬುಕ್ಕರು ಸಾಮ್ರಾಜ್ಯವನ್ನು ಉಳಿಸ್ಲಿಲ್ವಾ? ಸಂಗೊಳ್ಳಿ ರಾಯಣ್ಣ ಆ ಸಾಮ್ರಾಜ್ಯವನ್ನು ಉಳಿಸ್ಲಿಲ್ವಾ? ಸಿದ್ದರಾಮಯ್ಯನವರು ಕೈ ಸಾಮ್ರಾಜ್ಯವನ್ನು ಉಳಿಸ್ತಾರೆ. ಕೈಲಾಸದಲ್ಲಿ ಕೈ ಪೂಜೆ ಮಾಡುತ್ತೆ ಅಂತೇಳಿ ಕೋಡಿಮಠದ ಶ್ರೀಗಳಿಂದ ಸ್ಫೋಟಕ ಭವಿಷ್ಯ. ನಿಜಕ್ಕೂ ಕೂಡ ಅನೇಕ ಬಾರಿ ಬೇರೆ ಬೇರೆ ರಾಜಕಾರಣಿಗಳು ಅವ್ರ ಜೊತೆ ಹೋಗ್ತಾರೆ, ಅವ್ರ ಜೊತೆ ಮಾತನಾಡ್ತಾರೆ. ಅವ್ರ ಜೊತೆ ಕೂತು ಒಂದು ಅರ್ಧ ಗಂಟೆ ಆದರೂ ಕೂಡ ಒಂದು ರಾಜಕೀಯ ಚರ್ಚೆ ಅಲ್ಲದೇ ಇದ್ರೂ ಕೂಡ ಆಧ್ಯಾತ್ಮಿಕವಾಗಿ ಮಾತನಾಡ್ತಾರೆ. ಕಾರಣ ಇವರು ಭವಿಷ್ಯಗಳ ಮುಖಾಂತರವಾಗಿಯೇ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಸ್ವಾಮೀಜಿ. ಈ ಹಿಂದೆ ಯಡಿಯೂರಪ್ಪನ ಸರ್ಕಾರ ರಾಜ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ವಿಚಾರದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗಿ ಬಂದಂತಹ ಸಂದರ್ಭ. ಅದಕ್ಕೂ ಮುಂಚಿತವಾಗಿ ಈ ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಅವರು ಹೇಳಿಕೆ ಕೊಟ್ಟರು, ಈ ಕಾಗೆ ಕೂರೋದಕ್ಕೂ ಅಲ್ಲಿಂದ ಆಪಲ್ ಕೆಳಗೆ ಬೀಳೋದಕ್ಕೂ ಸರಿ ಆಯಿತು. ಅದಾದ ನಂತರ ಹೆಚ್ಚು ಪ್ರಚಲಿತಕ್ಕೆ ಬಂದಂತಹ ಕೋಡಿಶ್ರೀ ಸ್ವಾಮೀಜಿಗಳು ಅದಾದ ನಂತರ ಜಗತ್ತಿನ ಬೇರೆ ಬೇರೆ ಜಪಾನ್, ಜರ್ಮನ್ ಭಾಗದಲ್ಲಿ ಪ್ರಳಯಗಳಾಗ್ತವೆ, ಪ್ರಕೃತಿ ವಿಕೋಪಗಳಾಗ್ತವೆ ಅಂತೆಲ್ಲ ಭವಿಷ್ಯ ನುಡಿದಿದ್ರು. ಅದರಂತೆಯೇ ಆಗಿದೆ. ಕೆಲವೊಂದಷ್ಟು ಆಗಿದೆ, ಬಹಳೊಂದಷ್ಟು ಆಗಲಿಲ್ಲ. ಹಾಗಾಗಿ ಡಿಸೆಂಬರ್ ನಂತರ ಸಾವು ನೋವು ಜಾಸ್ತಿ ಆಗುತ್ತದೆ. ಅಂಬಲಿಯು ಹಳಸೀತು, ಕಂಬಳಿಯು ಹಾಸೀತು, ಕೈಲಾಸದಲ್ಲಿ ಕೈ ಪೂಜೆ ಮಾಡುತ್ತೆ. ಹಕ್ಕಾಬುಕ್ಕರು ವಿಜಯನಗರ ಸಾಮ್ರಾಜ್ಯ ಉಳಿಸಿದ್ರು. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಾಮ್ರಾಜ್ಯವನ್ನು ಉಳಿಸಿದ್ರು. ಆ ಕುರುಬ ಸಮಾಜದವರು ಪ್ರಕೃತಿಯಲ್ಲಿ ಭವಿಷ್ಯ ಕಂಡವರು. ಕೋಡಿ ಶ್ರೀಗಳಿಂದ ಸ್ಫೋಟಕ ಹೇಳಿಕೆ ಒಂದು ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.